ನೀವು ಯಾರ್ಯಾರು ಈ ವರ್ಷ ಸಿಇಟಿ ಎಕ್ಸಾಮ್ ನ ಬರೀಬೇಕು ಅಂತ ಅನ್ಕೊಂಡಿದ್ರಾ, ನಿಮ್ಗೆಲ್ಲರಿಗೂ ಕೂಡ ಕೆಎ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಒಂದು ಎಕ್ಸಾಮ್ ದಿನದ ಒಂದು ಬೆಲ್ ಟೈಮಿಂಗ್ಸ್ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ರೆ, ಇಲ್ಲಿ ಸಿಇಟಿ ಎಕ್ಸಾಮ್ ಹೋಗಿದ ತಕ್ಷಣ ನಿಮ್ಗೆ ಇಷ್ಟ ಬಂದಾಗೆ ಕ್ವಶನ್ ಪೇಪರ್ ನ ಓಪನ್ ಮಾಡೋದು ಬರೆಯೋದು ಆ ರೀತಿ ಮಾಡಕ್ಕಾಗಲ್ಲ. ಅಲ್ಲಿ ಬೆಲ್ ಟೈಮಿಂಗ್ಸ್ ಅಂತ ಇರುತ್ತೆ. ಆ ಒಂದು ಟೈಮಲ್ಲಿ ಏನೇನ್ ಕೆಲಸ ಮಾಡಕ್ ಕೇಳಿರ್ತಾರಲ್ಲ ಇನ್ಸ್ಟ್ರಕ್ಷನ್ ಪ್ರಕಾರ ಆ ಒಂದು ಕೆಲಸ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ. ಏನಾದ್ರೂ ಉಲ್ಟಾ ಪಲ್ಟಾ ಮಾಡ್ತು ಅಂದ್ರೆ ನಿಮ್ಮನ್ನ ಎಕ್ಸಾಮ್ ಇಂದ ಡಿಬಾರ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವರ್ಷ ನೀವೇನಾದ್ರು ಸಿಇಟಿ ಎಕ್ಸಾಮ್ ನ ಬರೀತಾ ಇರೋ ಹಾಗೆ ಸಿಇಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನೆಕ್ಸ್ಟ್ ನೀವು ಕೌನ್ಸಿಲಿಂಗ್ ಮುಗಿದು ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ಕೂಡ ಈ ಒಂದು ಚಾನಲ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಸಿಇಟಿ ಎಕ್ಸಾಮ್ಗೆ ಇನ್ನೂ ಎಷ್ಟು ಜನ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆಗ್ತಾ ಇರಲ್ಲ, ನಿಮ್ಗೆಲ್ಲರಿಗೂ ಕೂಡ ಕರೆಕ್ಟ್ ಆಗಿ ಸ್ಟಡಿ ಮೆಟೀರಿಯಲ್ ಸಿಕ್ಕಿರಲ್ಲ. ಅದಕ್ಕೋಸ್ಕರ ಕಾಲೇಜ್ ದೋಸ್ತಿಂದ ನಿಮಗೆ ಫ್ರೀ ಆಗಿ ಸ್ಟಡಿ ಮೆಟೀರಿಯಲ್ ಗಳನ್ನ ಕೊಡ್ತಾ ಇದ್ದಾರೆ. ಕೆಸಿಟಿ ಎಕ್ಸಾಮ್ಗೆ ಶಾರ್ಟ್ ಕಟ್ಸ್, ಬ್ಲೂ ಪ್ರಿಂಟ್ಸ್ ಮತ್ತೆ ಮಾಡೆಲ್ ಪೇಪರ್ಸ್ ಎಲ್ಲ ಕೂಡ ಇದೆ. ಓಕೆನಾ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅವ್ರದ್ದು ಡೈರೆಕ್ಟ್ ಲಿಂಕ್ ಇರುತ್ತೆ. ಕ್ಲಿಕ್ ಮಾಡಿ ಎಲ್ಲಾನು ಕೂಡ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವೆಲ್ಲರೂ ಕೂಡ ಸಿಇಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಇಲ್ಲಿ ಡೇ 1 ಅಲ್ಲಿ ನಿಮ್ಗೆ ಎಕ್ಸಾಮ್ ಯಾವ್ದು ಇರುತ್ತೆ ಅಂದ್ರೆ ಫಿಸಿಕ್ಸ್ ಇರುತ್ತೆ, ಮಧ್ಯಾಹ್ನ ಬಂದ್ಬಿಟ್ಟು ಕೆಮಿಸ್ಟ್ರಿ ಇರುತ್ತೆ. ಡೇ 2 ಅಲ್ಲಿ ನಿಮ್ಗೆ ಎಕ್ಸಾಮ್ ಬಂದ್ಬಿಟ್ಟು ಫಸ್ಟ್ ಮ್ಯಾಥ್ಸ್ ಇರುತ್ತೆ, ಅದಾದ್ಮೇಲೆ ಬಯಾಲಜಿ ಇರುತ್ತೆ. ಇಲ್ಲಿ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಗೆ ಸ್ವಲ್ಪ ಎಲ್ಲರೂ ಕೂಡ ಜಾಸ್ತಿ ಎಫರ್ಟ್ ನ ಹಾಕಿ, ಯಾಕೆಂದ್ರೆ ಇವೆರಡು ಸಬ್ಜೆಕ್ಟ್ ಗಳಲ್ಲಿ ಸಾಕಷ್ಟು ಜನ ಇಲ್ಲಿ ಕಮ್ಮಿ ಸ್ಕೋರ್ ನ ಮಾಡ್ತಾರೆ. ಬಯಾಲಜಿಲಿ ಎಲ್ಲರೂ ಕೂಡ ಸ್ವಲ್ಪ ಜಾಸ್ತಿ ಸ್ಕೋರ್ ನ ಮಾಡ್ತಾರೆ ಈ 4 ಸಬ್ಜೆಕ್ಟ್ ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ. ಓಕೆನಾ, ಇಲ್ಲಿ ಎಕ್ಸಾಮ್ ಯಾವ ರೀತಿ ಫ್ರೇಮ್ ಆಗಿರುತ್ತೆ ಅಂದ್ರೆ ನಿಮ್ಗೆ 7 ಬೆಲ್ ಟೈಮಿಂಗ್ಸ್ ಅಂತ ಇರುತ್ತೆ. ಈ ಒಂದು ಬೆಲ್ ಟೈಮಿಂಗ್ಸ್ ಅಲ್ಲಿ ಏನೇನು ಒಂದು ಇನ್ಸ್ಟ್ರಕ್ಷನ್ ನ ಕೊಟ್ಟಿರಲ್ಲ ಕೀಯವರು, ಅದ್ರ ಪ್ರಕಾರ ನೀವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆ ಒಂದು ರೂಲ್ಸ್ ಗಳನ್ನ ಮತ್ತೆ ಪ್ರೊಸೀಜರ್ ಗಳನ್ನ ನೀವು ಫಾಲೋ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆನಾ, ಏನಾದ್ರೂ ಅಪ್ಪಿ ನೀವೇನಾದ್ರೂ ಒಂದು ಉಲ್ಟಾ ಪಲ್ಟಾ ಏನಾದ್ರು ಮಾಡ್ತೀರಾ ಅಂದ್ರೆ ನಿಮ್ನ ಎಕ್ಸಾಮ್ ಇಂದ ಡಿಬಾರ್ ಮಾಡುವಂತ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಗೆ ಎಕ್ಸಾಮ್ ಬರೀಬೇಕಾದ್ರೆ ಅಲ್ಲಿ ಕೆಲವು ಪ್ರಾಬ್ಲಮ್ ಆಗ್ಬೋದು ಇನ್ವಿಜಿಲೇಟರ್ ಕಡೆಯಿಂದ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಫಸ್ಟ್ ಬೆಲ್ ಬಂದ್ಬಿಟ್ಟು 10:20 ಒಂದು ರ್ಯಾಂಕ್ ಮಾಡ್ತಾರೆ. ಅವಾಗ ನಿಮ್ದು ವೆರಿಫಿಕೇಶನ್ ನಡೆಯುತ್ತೆ. ಓಕೆನಾ, ನಿಮ್ದು ಆಲ್ ಟಿಕೆಟ್ ಮತ್ತೆ ನಿಮ್ದು ಐಡೆಂಟಿಟಿ ಪ್ರೂಫ್ ನ ವೆರಿಫೈ ಮಾಡ್ತಾರೆ. ಅದಾದ್ಮೇಲೆ 10:00 ನಿಮ್ಗೆ ನಿಮ್ಮ ಒಂದು ಸೀಟ್ ಯಾವ್ದಿರುತ್ತಲ್ಲ ಅಲ್ಲಿ ಹೋಗಿ ನೀವು ಕೂತ್ಕೋಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ 10:40 ಇಂದ 11:45 ವರೆಗೂ ಕೂಡ ನಿಮ್ಗೆ ಕ್ವಶನ್ಗೆ ಆನ್ಸರ್ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗಡೆನೆ ಇರಬೇಕು. ಎಕ್ಸಿಟ್ ಆಗಕ್ಕೆ ಚಾನ್ಸಸ್ ಇಲ್ಲ. ಓಕೆನಾ, 10:50 ನೀವು ಎಕ್ಸಾಮಿನೇಷನ್ ಹಾಲ್ ಇಂದ ಆಚೆ ಬರ್ತೀರಾ. ಈ ರೀತಿ ಒಂದು 3 ಫೇಸಸ್ ಅಲ್ಲಿ ನಿಮ್ಗೆ ಎಕ್ಸಾಮ್ ನಡೆಯುತ್ತೆ. ಓಕೆನಾ, ಇಲ್ಲಿ ಫಸ್ಟ್ ಬೆಲ್ ರ್ಯಾಂಕ್ ಆಗುತ್ತೆ ಬೆಳಿಗ್ಗೆ ಆದ್ರೆ 10:20, ಮಧ್ಯಾಹ್ನ ಆದ್ರೆ 2:20 ರ್ಯಾಂಕ್ ಆಗುತ್ತೆ. ಓಕೆನಾ, ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಇನ್ವಿಜಿಲೇಟರ್ ನಿಮ್ದು ಐಡೆಂಟಿಟಿ ಕಾರ್ಡ್ ಮತ್ತೆ ನಿಮ್ದು ಅಡ್ಮಿಷನ್ ಟಿಕೆಟ್ ಏನಿದೆಯಲ್ಲ ಸಿಇಟಿದು ಅದೆರಡನ್ನೂ ಕೂಡ ವೆರಿಫೈ ಮಾಡ್ತಾರೆ. ಅದ್ರಲ್ಲಿ ನಿಮ್ಮ ಫೋಟೋ ಮ್ಯಾಚ್ ಆಗ್ತಿದ್ಯಾ ಇಲ್ವಾ ಅನ್ನೋದನ್ನ ವೆರಿಫೈ ಮಾಡ್ತಾರೆ. ಓಕೆನಾ, ಆದ್ಮೇಲೆ ನಿಮ್ಮ ರೋಲ್ ನಂಬರ್ನು ಕೂಡ ಚೆಕ್ ಮಾಡ್ತಾರೆ. ಓಕೆನಾ, ಇದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಪ್ಲೇಸ್ ಏನಿರುತ್ತಲ್ಲ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಹೋಗಿ ನೀವು ಕೂತ್ಕೋಬಹುದು. ಇಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ನಿಮ್ಗೆ ಯಾವುದೇ ತರಹದ ಕ್ವಶನ್ ಪೇಪರ್ ನ ಕೊಡೋದಿಲ್ಲ. ಓಕೆನಾ, ಕೀಯವರು ನಿಮ್ಮ ಒಂದು ಸಿಇಟಿ ನಂಬರ್ಗೆ ಒಂದು OMR ಶೀಟ್ ನ ಒಂದು ಅಲಾಟ್ಮೆಂಟ್ ಮಾಡಿ ಕೊಟ್ಟಿರ್ತಾರೆ. ಫಸ್ಟ್ ನಿಮ್ಗೆ ಒಂದು ಆನ್ಸರ್ ಶೀಟ್ ಏನಿರುತ್ತಲ್ಲ OMR ಅದನ್ನ ನಿಮ್ಗೆ ಡಿಸ್ಟ್ರಿಬ್ಯೂಟ್ ನ ಮಾಡ್ತಾರೆ. ಅದಾದ್ಮೇಲೆ ನೀವು ನಿಮ್ದು ಆಲ್ ಟಿಕೆಟ್ ನ ತೋರಿಸಿದ್ರೆ ಅವರು ನಿಮ್ಗೆ ಯಾವೊಂದು ಪ್ಲೇಸ್ ಅಲಾಟ್ಮೆಂಟ್ ಆಗಿದೆ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ತೋರಿಸ್ತಾರೆ. ಆ ಪ್ರಕಾರ ನೀವು ನಿಮ್ಮ ಒಂದು ಸೀಟ್ ನ ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ. ಅದಾದ್ಮೇಲೆ ನಿಮ್ದು OMR ಶೀಟ್ ಏನಿರುತ್ತಲ್ಲ ಅಲ್ಲಿ ನಿಮ್ಮ ನೇಮು ಹಾಗೆ ನಿಮ್ದು ಒಂದು ಸಿಇಟಿ ನಂಬರ್ ನ ಬರೀಬೇಕಾಗುತ್ತೆ. ಬರ್ದಾದ್ಮೇಲೆ ಅಲ್ಲಿ ನೀವು ಕರೆಕ್ಟ್ ಆಗಿ ಶೇಡ್ ಮಾಡ್ಬೇಕಾಗುತ್ತೆ. ಓಕೆನಾ, ಈ ಒಂದು OMR ಶೀಟ್ ಬಗ್ಗೆನೇ ಸಪರೇಟ್ ಆಗಿ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಒಂದು OMR ಶೀಟ್ ನ ಫಿಲ್ ಅಪ್ ಮಾಡಬೇಕು, ಏನ್ ಡೀಟೇಲ್ಸ್ ಗಳನ್ನ ಬರೀಬೇಕು ಅನ್ನೋದು. ಆ ಒಂದು ವಿಡಿಯೋ ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡ್ಬಿಟ್ಟು OMR ಅಂತ ಕಮೆಂಟ್ ಮಾಡಿ. ಓಕೆನಾ, ಇಲ್ಲಿ ನೆಕ್ಸ್ಟ್ ನೀವು ಒಂದು OMR ಶೀಟ್ ಅಲ್ಲಿ ನೀವು ಏನ್ ಬರ್ದಿರ್ತೀರಾ ಮತ್ತೆ ಏನ್ ಶೇಡ್ ಮಾಡಿರ್ತೀರಾ ಅದನ್ನ ನೀವು ಒಂದು ಸಲ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ನೀವೇನಾದ್ರೂ ಇಲ್ಲಿ ತಪ್ಪು ಮಾಡಿತ್ತು ಅಂದ್ರೆ ಅದು ನಿಮ್ಗೆ ಇಲ್ಲಿ ಸ್ಕ್ಯಾನೇ ಆಗಲ್ಲ. ಓಕೆನಾ, ಡಿಜಿಟಲ್ ಆಗಿ ಇದು ಪೇಪರ್ ಎಲ್ಲ ವ್ಯಾಲ್ಯೂಯೇಷನ್ ಆಗೋದು ಸಿಇಟಿ ಯಾರು ಕೂಡ ಮ್ಯಾನ್ಯಲ್ ಆಗಿ ಮಾಡಕ್ ಹೋಗಲ್ಲ. ಆಮೇಲೆ ನೀವು ಒಂದು ಕೆಗೆ ರಿಕ್ವೆಸ್ಟ್ ಮಾಡಿ ಆಮೇಲೆ ನಿಮ್ಗೆ ಒಂದು ರಿಸಲ್ಟ್ ಬರೋದು ಡಿಲೇ ಆಗ್ಬೋದು. ಅದಕ್ಕೋಸ್ಕರ OMR ಶೀಟ್ ನ ಫಿಲ್ ಅಪ್ ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ಕೇರ್ಫುಲ್ ಆಗಿ ಡೀಟೇಲ್ಸ್ ಗಳನ್ನ ಎಂಟರ್ ಮಾಡಿ ಹಾಗೆ ಅದನ್ನ ಶೇಡ್ ಮಾಡಿ. ಓಕೆನಾ, ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಬೆಲ್ ರಂಗ್ ಆಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಹಾಲ್ಗೆ ಒಂದು ಕ್ವಶನ್ ಪೇಪರ್ ನ ತಗೊಬಂದು ಕೊಡ್ತಾರೆ. ಓಕೆನಾ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇನ್ವಿಜಿಲೇಟರ್ ಅದನ್ನ ನಿಮ್ಗೆ ಎಲ್ಲರಿಗೂ ಕೂಡ ತೋರಿಸ್ತಾರೆ. ಓಕೆನಾ, ಇದು ಯಾವುದೇ ತರದ ಓಪನ್ ಆಗಿಲ್ಲ, ಕಂಪ್ಲೀಟ್ಲಿ ಸೀಲ್ ಆಗಿದೆ. ನಾನು
ಇಲ್ಲಿ ಫಸ್ಟ್ ಬೆಂಚ್ ಅಲ್ಲಿ ಯಾರು ಒಂದು ವಿದ್ಯಾರ್ಥಿಗಳ ಕೂತಿರ್ತಾರೆ, ಏನ್ ಬಂಡಲ್ ಬಂದಿರ್ತಲ್ಲ ಅದನ್ನ ತೋರಿಸ್ತಾರೆ, ಸೀಲ್ ಓಪನ್ ಆಗಿಲ್ಲ ಅಂತ ಅವ್ರು ವೆರಿಫೈ ಮಾಡ್ತಾರೆ ಸ್ಟೂಡೆಂಟ್ಸ್ ಒಂದಿಬ್ರು. ಆ ಒಂದು ಸ್ಟೂಡೆಂಟ್ಸ್ ಗಳಿಂದ ಒಂದು ಪೇಪರ್ ಗೆ ಸೈನ್ ಮಾಡಿಸ್ಕೊತಾರೆ. ಕ್ವಶನ್ ಪೇಪರ್ ಬಂಡಲ್ ಬಂದಿರುತ್ತಲ್ಲ ಅದನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡ್ಬಿಟ್ಟು ನಿಮ್ಗೆ ಎಲ್ಲಾರ್ಗು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟ್ ಮಾಡಿದ ತಕ್ಷಣ ನೀವು ಒಂದು ಯಾವುದೇ ಕಾರಣಕ್ಕೂ ಒಂದು ಸೀಲ್ ಇರುತ್ತೆ ಒಂದು ಕ್ವಶನ್ ಪೇಪರ್ ಬುಕ್ಲೆಟ್ ಗೆ, ಅದನ್ನ ನೀವು ಓಪನ್ ಮಾಡೋ ಹಾಗಿಲ್ಲ. ಓಕೆನಾ? ನೀವು ಅದನ್ನ ಯಾವಾಗ ಓಪನ್ ಮಾಡ್ಬೇಕಂದ್ರೆ ಥರ್ಡ್ ಬೆಲ್ ರ್ಯಾಂಗ್ ಆಗುತ್ತೆ, ಅವಾಗ ನೀವು ಒಂದು ಓಪನ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನೀವೊಂದು ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಇದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಫೋರ್ತ್ ಬೆಲ್ ರ್ಯಾಂಗ್ ಆಗುತ್ತೆ. ಫೋರ್ತ್ ಬೆಲ್ ರ್ಯಾಂಗ್ ಆಗಿದ ತಕ್ಷಣ ನೀವು ಅನ್ಕೋಬೇಕು ಇಲ್ಲಿ ಅರ್ಧ ಅವರ್ ಆಗ್ಲೇ ಮುಗ್ದಿದೆ ಅಂತ. ಬೆಳಿಗ್ಗೆ ಆದ್ರೆ 11:10 ರ್ಯಾಂಗ್ ಆಗುತ್ತೆ, ಮಧ್ಯಾಹ್ನ ಆದ್ರೆ 3:10 ಅದು ರ್ಯಾಂಗ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಒಂದು ಫಿಫ್ತ್ ಬೆಲ್ ರ್ಯಾಂಗ್ ಆಗುತ್ತೆ. ಅವಾಗ ಫಿಫ್ತ್ ಬೆಲ್ ರ್ಯಾಂಗ್ ಆಗಿದ ತಕ್ಷಣ ನಿಮ್ಗೆ ಲಾಸ್ಟ್ 20 ಮಿನಿಟ್ಸ್ ರಿಮೈನಿಂಗ್ ಇದೆ ಎಕ್ಸಾಮ್ಗೆ, ನೀವು ಬೇಗ ಎಕ್ಸಾಮ್ ಮುಗಿಸ್ಬೇಕು ಅಂತ ಒಂದು ರಿಮೈಂಡರ್ ಆಗುತ್ತೆ. ಬೆಳಿಗ್ಗೆ ಆದ್ರೆ 11:30 ಆಗುತ್ತೆ, ಮಧ್ಯಾಹ್ನ ಆದ್ರೆ 3:30 ಬೆಲ್ ರ್ಯಾಂಗ್ ಆಗುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಬೆಲ್ ರ್ಯಾಂಗ್ ಆಗುತ್ತೆ. ಸಿಕ್ಸ್ತ್ ಬೆಲ್ ರ್ಯಾಂಗ್ ಆಗಿದ ತಕ್ಷಣ ನೀವು ಎಕ್ಸಾಮ್ ಬರೀತಿರೋದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬೇಕಾಗುತ್ತೆ. ಲಾಸ್ಟ್ ಅಲ್ಲಿ ಚೆಕ್ ಮಾಡ್ಕೋಬೇಕು ಏನಾದ್ರು ಕ್ವಶನ್ ಬಿಟ್ಟಿದ್ರೆ ಅನ್ನೋದು, ಯಾಕಂದ್ರೆ ಲಾಸ್ಟ್ 5 ಮಿನಿಟ್ಸ್ ಮಾತ್ರ ರಿಮೈನಿಂಗ್ ಇರುತ್ತೆ. ಬೆಳಿಗ್ಗೆ ಆದ್ರೆ 11:45 ರ್ಯಾಂಗ್ ಆಗುತ್ತೆ, ಮಧ್ಯಾಹ್ನ ಆದ್ರೆ 3:45 ಬೆಲ್ ರ್ಯಾಂಗ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ 7th ಬೆಲ್ ರ್ಯಾಂಗ್ ಆಗುತ್ತೆ. 7th ಬೆಲ್ ರ್ಯಾಂಗ್ ಆಗಿದ ತಕ್ಷಣ ನಿಮ್ದು OMR ಶೀಟ್ ಏನಿರುತ್ತಲ್ಲ ಅದನ್ನ ನೀವು ಒಂದು ಸೈಡ್ ಮಾಡಬೇಕು, ಪೆನ್ಗೆ ಕ್ಯಾಪ್ ಹಾಕ್ಬೇಕು, ಸುಮ್ಮನೆ ಕೂತ್ಕೋಬೇಕು. ಓಕೆನಾ? ಏನು ಕೂಡ ಅಲ್ಲಿ ಆಕ್ಟಿವಿಟೀಸ್ ನ ನೀವು ಮಾಡೋ ಆಗಿಲ್ಲ. ಇನ್ವಿಜಿಲೇಟರ್ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರ್ದು ಕೂಡ ಸ್ಟೂಡೆಂಟ್ಸ್ ಒಂದು OMR ಶೀಟ್ ಏನಿರುತ್ತಲ್ಲ ಅದನ್ನ ಕಲೆಕ್ಟ್ ಮಾಡ್ಕೊ ಬರ್ತಾ ಇರ್ತಾರೆ. ಇಲ್ಲಿ OMR ಶೀಟ್ ಅಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂದ್ರೆ 2 ಕಾಪಿ ಇರುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ಒಂದು ಒರಿಜಿನಲ್ ಕಾಪಿ ಆಗಿರುತ್ತೆ, ಕೆಳಗಡೆ ಒಂದು ಕಾರ್ಬನ್ ಕಾಪಿ ಇರುತ್ತೆ. ಕಾರ್ಬನ್ ಕಾಪಿ ನಿಮ್ಗೆ ಸ್ವಲ್ಪ ಲೈಟ್ ಆಗಿರುತ್ತೆ, ಒರಿಜಿನಲ್ ಕಾಪಿ ಬಂದ್ಬಿಟ್ಟು ಮೇಲ್ಗಡೆ ತಿಕ್ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ ಕಾಪಿ ಏನಿರುತ್ತಲ್ಲ ಒರಿಜಿನಲ್, ಅದನ್ನ ನೀವು ಒಂದು ಇನ್ವಿಜಿಲೇಟರ್ ಕೇಳಿದಾಗ ಕೊಡಬೇಕು. ಓಕೆನಾ? ಇಲ್ಲಿ ಕೆಳಗಡೆ ಏನಿರುತ್ತಲ್ಲ ಒಂದು ಲೈಟ್ ಆಗಿ ಪೇಪರ್ ಅಲ್ಲಿ ಇರೋದು ಒಂದು ಕಾರ್ಬನ್ ಕಾಪಿ, ಅದನ್ನ ನೀವು ಮನೆಗೆ ತಗೊಂಡು ಹೋಗ್ಬೋದು. ಸಂಜೆ ಬಂದ್ಬಿಟ್ಟು ಒಂದು ಕೀ ಆನ್ಸರ್ ನ ಬಿಡ್ತಾರೆ. ಕೀ ಆನ್ಸರ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೀವು ಚೆಕ್ ಮಾಡ್ಕೋಬಹುದು. ಕೀ ಆನ್ಸರ್ ನಾವು ಫಾಸ್ಟ್ ಆಗಿ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಅದಕ್ಕೋಸ್ಕರ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ಗೆ ಎರಡಕ್ಕೂ ಕೂಡ ಜಾಯ್ನ್ ಆಗಿ, ಅಲ್ಲಿ ಕ್ವಿಕ್ ಆಗಿ ಫಾಸ್ಟ್ ಆಗಿ ಶೇರ್ ಮಾಡ್ತೀವಿ ನಿಮಗೆ ಕೀ ಆನ್ಸರ್ ನ ಎಕ್ಸಾಮ್ ದಿನ ನಿಮಗೆ ಸಂಜೆ. ಓಕೆನಾ? ನೀವು ಇವೆರಡನ್ನೂ ಕೂಡ ಕರೆಕ್ಟ್ ಆಗಿ ವೆರಿಫೈ ಮಾಡ್ಕೊಂಡು ಕಾರ್ಬನ್ ಕಾಪಿ ಏನಿರುತ್ತಲ್ಲ ಅದನ್ನ ಮನೆಗೆ ತಗೋಬರ್ಬೇಕು. ಒರಿಜಿನಲ್ ಕಾಪಿನ ನೀವು ಕೊಡ್ತಾ ಇದ್ದೀರಾ ಅನ್ನೋದನ್ನ ಒಂದ್ಸಲಿ ಕರೆಕ್ಟ್ ಆಗಿ ವೆರಿಫೈ ಮಾಡ್ಕೊಂಡು ಒರಿಜಿನಲ್ ಕಾಪಿನ ನೀವು ಒಂದು ಇನ್ವಿಜಿಲೇಟರ್ಗೆ ಕೊಡಬೇಕಾಗುತ್ತೆ. ಕನ್ನಡ ಎಕ್ಸಾಮ್ ಬಂದ್ಬಿಟ್ಟು ಬುಧವಾರ 22ನೇ ತಾರೀಕು ಇರುತ್ತೆ. ಇದ್ರಲ್ಲಿ ನಿಮ್ಗೆ 7 ಬೆಲ್ ಇರಲ್ಲ, 6 ಬೆಲ್ ರ್ಯಾಂಗ್ ಇರುತ್ತೆ. ಓಕೆನಾ? ಫಸ್ಟ್ ಬೆಲ್ ಆಗಿದ ತಕ್ಷಣ ವೆರಿಫಿಕೇಶನ್ ಆಗುತ್ತೆ, ಎಂಟ್ರಿ ತಗೋತೀರಾ. ಸೆಕೆಂಡ್ ಬೆಲ್ ಆಗಿದ ತಕ್ಷಣ ನಿಮ್ಗೆ ಪೇಪರ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 10:30 ಆಗಿದ ತಕ್ಷಣ ಎಕ್ಸಾಮ್ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒಂದು 4th ಬೆಲ್ ಆಗಿದ ತಕ್ಷಣ ನಿಮ್ಗೆ ಹಾಫ್ ಅನ್ ಅವರ್ ಮುಗ್ದಿರುತ್ತೆ. 11:25 ನಿಮ್ಗೆ 5th ಬೆಲ್ ಆಗುತ್ತೆ, ಲಾಸ್ಟ್ 5 ಮಿನಿಟ್ಸ್ ಇರುತ್ತೆ. 11:30 ಕಂಪ್ಲೀಟ್ ಎಕ್ಸಾಮ್ ಮುಗಿಯುತ್ತೆ. ಓವರಾಲ್ ಕನ್ಕ್ಲೂಷನ್ ಬಗ್ಗೆ ಬರೋದಾದ್ರೆ ಇಲ್ಲಿ ಮೈನ್ ಸಬ್ಜೆಕ್ಟ್ ಏನಿದೆಯಲ್ಲ PCMB ಗೆ ಟೋಟಲ್ ಆಗಿ 80 ಮಿನಿಟ್ಸ್ ಟೈಮ್ ಇರುತ್ತೆ. ಕನ್ನಡ ಟೆಸ್ಟ್ ಗೆ ನಿಮ್ಗೆ ಕೇವಲ 60 ಮಿನಿಟ್ಸ್ ಟೈಮ್ ಇರುತ್ತೆ. ಇಲ್ಲಿ 7 ಬೆಲ್ ಬರುತ್ತೆ PCMB ಗೆ, ಕನ್ನಡ ಟೆಸ್ಟ್ ಗೆ 6 ಬೆಲ್ ಮಾತ್ರ ಬರುತ್ತೆ. ಇಲ್ಲಿ ನಿಮ್ಗೆ 3 ವಾರ್ನಿಂಗ್ ಇರುತ್ತೆ, ಇಲ್ಲಿ ಜಸ್ಟ್ ನಿಮ್ಗೆ 2 ವಾರ್ನಿಂಗ್ ಇರುತ್ತೆ ಕನ್ನಡ ಎಕ್ಸಾಮ್ಗೆ. ಓಕೆನಾ? ಮತ್ತೆ ನೀವು ಎಕ್ಸಾಮಿನೇಷನ್ ಅಲ್ಲಿ ನೀವು ಯಾವ ರೀತಿ ಇರಬೇಕಂದ್ರೆ ಅಲ್ಲಿ ನೀವು ಅಕ್ಕಪಕ್ಕ ಫ್ರೆಂಡ್ಸ್ ಹತ್ರ ನೀವು ಯಾರ ಹತ್ರನೂ ಕೂಡ ಡಿಸ್ಕಸ್ ಮಾಡಬಾರ್ದು. ಯಾವುದೇ ತರದ ಬುಕ್ಸ್ ಆಗಿರ್ಲಿ, ಚೀಟ್ಸ್ ಆಗಿರ್ಲಿ ಏನು ಕೂಡ ತಗೊಂಡು ಹೋಗಬಾರ್ದು. ಶೀಟ್ ಇಂದ ನೀವೇನಾದ್ರೂ ಆನ್ಸರ್ ನ ಕಾಪಿ ಮಾಡ್ತಾ ಇರೋ ಅಥವಾ ಬೇರೆಯವ್ರ ಕ್ವಶನ್ ಪೇಪರ್ ಅಲ್ಲಿ ಆನ್ಸರ್ ನ ಬರ್ಸ್ಕೊಂಡು ಅದನ್ನ ಎಕ್ಸ್ಚೇಂಜ್ ಮಾಡ್ತಾ ಇರಾ ಅಥವಾ ಏನಾದ್ರು ಒಂದು ಫ್ರಾಡ್ ಗಳನ್ನ ಮಾಡ್ತಾ ಇರಾ ಅಂತ ಏನಾದ್ರು ಕಂಡು ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ನ ಅಲ್ಲಿಂದ ಡಿಬಾರ್ ಮಾಡ್ತಾರೆ. CT ಎಕ್ಸಾಮ್ ಇಂದ ಬ್ಯಾನ್ ಮಾಡುವಂತ ಚಾನ್ಸಸ್ ಇರುತ್ತೆ ಕೆಲವು ವರ್ಷ. ಅದಕ್ಕೋಸ್ಕರ ಅಲರ್ಟ್ ಆಗಿ ಕೇರ್ಫುಲ್ ಆಗಿ ಎಕ್ಸಾಮ್ ನ ಅಟೆಂಡ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನ ತರ್ತೀವಿ. ಹಾಗೆ ನೆಕ್ಸ್ಟ್ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.